ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನೋಡಿ ಇವತ್ತು ಟೆರೋನಿಯಾ ಸಸಿಗಳನ್ನು ನಾನು ರೀಪಾಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಸಸಿಗಳಾಗಿದ್ದಾವೆ ಅಂತ. ಇವೆಲ್ಲ ಬೀಜದಿಂದ ಬಂದಿದ್ದು. ಇದು ಒಂದು DIY ಬಾಟಲ್. ಇದಕ್ಕೆ ನಾನು ಪೇಂಟ್ ಹಚ್ಚಿಬಿಟ್ಟು ಇದರಲ್ಲೇ ಗಿಡನ ನೆಡ್ತಾ ಇದ್ದೆ. ಇದರಲ್ಲೇ ಬೀಜ ಹಾಕಿದ್ದೆ, ಅದರಿಂದನೇ ಇಷ್ಟೊಂದು ಸಸಿಗಳು ಬಂದಿದೆ. ಹಾಗೆ ಇದಕ್ಕೆ ಹೂ ಎಲ್ಲ ಬಂದು ಬಾಡೋಗಿರುವಂಥದ್ದನ್ನು ನಾನು ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೀಜಗಳು ಆಗೋದು ಕಡಿಮೆ ಆಗುತ್ತೆ. ಬೀಜ ಆಯಿತು ಅಂದರೆ ಗಿಡ ಒಣಗೋಗಕ್ಕೆ ಶುರುವಾಗುತ್ತೆ. ಹಾಗಾಗಿ ಆದಷ್ಟು ನೀವು ಒಣಗಿರೋ ಹೂಗಳನ್ನು ನೀವು ತೆಗೆದುಬಿಡಿ. ನಾನೆಲ್ಲನೂ ತೆಗೆದುಬಿಟ್ಟೆ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ನನ್ನ ಹತ್ರ ಇರೋದು ಒಂದು ಕಲರಲ್ಲಿ. ಇದರಲ್ಲಿ ಸಾಕಷ್ಟು ಕಲರ್ಗಳು ಬರುತ್ತೆ ಹೂವಿಂದು. ನೀವು ನೋಡಿಬಿಟ್ಟು ನಿಮಗೆ ಯಾವುದು ಇಷ್ಟನೋ ನೀವು ಈಗ ಸೀಸನ್ ಆಗಿರೋದ್ರಿಂದ ನೀವು ನರ್ಸರಿನಲ್ಲಿ ತೊಗೋಬೋದು. ಇದನ್ನು ತುಂಬಾ ಚೆನ್ನಾಗಿ ಫ್ಲವರ್ಸ್ ಬಿಡುತ್ತೆ. ತುಂಬ ದೊಡ್ಡದಾಗಿ ಜಾಸ್ತಿ ಹೂಗಳು ಬರುತ್ತೆ, ರಾಶಿ ರಾಶಿ ಹೂ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ, ನಾನಿಲ್ಲಿ ಮಾಯ್ಸ್ಟ್ ಆಗಿರುವಂಥ ಹಸಿ ಮಣ್ಣಲ್ಲೇ ನಾನು ಈ ಗಿಡನ ನೆಡ್ತಾ ಇದ್ದೀನಿ. ನಾನು ಇದೇ ರೀತಿಯಾಗಿ ನೆಡೋದು. ಬೇರುಗಳು ಸುಟ್ಟೋಗಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತೀನಿ. ನೋಡಿ, ಎಲ್ಲನೂ ನಾನು ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಎಲ್ಲ ಅಂದರೆ ಒಂದು ಸ್ವಲ್ಪ ಗಿಡಗಳನ್ನು ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ನಾನು ಬೇರೆದ್ರಲ್ಲಿ ಮಾಡ್ಕೋತೀನಿ. ಹಾಗೆ ಇವತ್ತು ಬೆಳಗ್ಗೆ ಮಂಗ ಬಂದು ಸ್ವಲ್ಪ ನನ್ನ ಪಾಟ್ನ ಕೆಳಗಡೆ ಬಿಸಾಕಿದೆ. ನೋಡಿ, ಕೆಳಗಡೆ ಪಾಟು ಒಡೆದೋಗಿದೆ ಫ್ರೆಂಡ್ಸ್, ಏನು ಉಳಿದಿಲ್ಲ ಅದು. ನಾನು ಮೊದಲೇ ನನ್ನ ಗಾರ್ಡನ್ನಲ್ಲಿ ನಾನು ವೇಸ್ಟ್ ಮಟೀರಿಯಲಿಂದ ಪಾಟ್ಗಳನ್ನು ಮಾಡ್ಕೊಳೋದು ಜಾಸ್ತಿ. ಈಗ ಪೂರ್ತಿಯಾಗಿ ಒಡೆದೋಗ್ಬಿಟ್ಟಿದೆ. ನಾನು ಇದರಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ವಿಡಿಯೋದಲ್ಲಿ. ನಾನು ಪಾಲಕ್ ಬೀಜನ ಹಾಕಿದ್ದೆ, ಮಣ್ಣು ಕೂಡ ನಾನು ತೆಗಿಯೋದನ್ನು ತೋರಿಸಿದ್ದೆ ನಿಮಗೆ. ನೋಡಿ ಯಾವ ರೀತಿ ಒಡೆದಿದೆ ಅಂತ. ತಳನೇ ಹೊರಟೋಗ್ಬಿಟ್ಟಿದೆ. ಆಮೇಲೆ ಸೈಡಿಗೆಲ್ಲ ಸೀಳೋಗಿದೆ. ಇದನ್ನು ಮತ್ತೆ ರಿಯೂಸ್ ಕೂಡ ನನಗೆ ಮಾಡ್ಕೊಳಕ್ಕಾಗಲ್ಲ. ಆ ಥರ ಆಗಿಬಿಟ್ಟಿದೆ. ದಿನ ಒಂದು ಪಾಟನ್ನು ಒಡೆದಾಕತ್ತೆ ಮಂಗ. ಸ್ವಲ್ಪ ಬೇಜಾರಾಗಿಬಿಟ್ಟಿದೆ. ಆಲ್ಮೋಸ್ಟ್ ನನ್ನ ಹತ್ರ ನಾನು ವೇಸ್ಟ್ ಮಟೀರಿಯಲಲ್ಲೇ ಯೂಸ್ ಮಾಡಿದ್ದು ಜಾಸ್ತಿ. ದಿನ ಒಂದು ಪಾಟ್ ಒಡೆದಾಕಿದ್ರೆ ನನ್ನ ಪಾಟ್ ಏನು ಮಾಡಲಿ ಅಂತ ಅನ್ಸೋಕ್ಕೆ ಶುರುವಾಗಿದೆ. ನೋಡಿ ಯಾವ ರೀತಿ ಹಾಳಾಗಿದೆ ಅಂತ. ಇದು ಮಣ್ಣು ನಾನು ಮೊನ್ನೆ ತಾನೇ ರೆಡಿ ಮಾಡಿದ್ದೆ ಎಲ್ಲದಕ್ಕೂ ಬರಲಿ ಅನ್ನೋಕ್ಕೋಸ್ಕರ. ನಾನು ಇದರಲ್ಲಿ ಪಾಲಕ್ ಬೀಜ ಹಾಕಿದ್ದೆ ಅನ್ನಲ್ಲ, ಒಂದೊಂದೇ ಎಲ್ಲ ಮೊಳಕೆ ಬರೋಕ್ಕೆ ಶುರು ಆಗಿತ್ತು. ಇನ್ನೇನು ಬರ್ತಿತ್ತೇನೋ ಕೆಳಗಡೆ ಬಿದ್ದು ಎಲ್ಲ ಹಾಳಾಗಿಬಿಟ್ಟಿದೆ. ಈಗ ಈ ಮಣ್ಣನ್ನು ರಿಯೂಸ್ ಮಾಡ್ಕೊತೀನಿ. ಯಾಕಂದರೆ ಈಗ ಇದನ್ನು ಬಿಸಿಲಿಗೇನು ಒಣಾಕಲ್ಲ. ಯಾಕಂದರೆ ಇದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರುವಂಥ ಮಣ್ಣಿದು. ಇದನ್ನು ನಾನು ಮೊನ್ನೆ ಹ್ಯಾಂಗಿಂಗ್ ಪಾಟ್ ತೊಗೊಂಡು ಬಂದಿದ್ನಲ್ಲ, ಅದಕ್ಕೆ ಶಿಫ್ಟ್ ಮಾಡ್ತೀನಿ. ಒಂದಿಷ್ಟು ಗಿಡಗಳನ್ನು ರೀಪಾಟ್ ಕೂಡ ಮಾಡೋದಿದೆ, ಅದನ್ನು ಕೂಡ ನಾನಿವತ್ತು ಮಾಡ್ಕೊತೀನಿ. ಇದರಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಂಥ ಮಣ್ಣಿದು. ಪಾಲಕ್ ಬೀಜನೂ ಇದೆ, ಬಟ್ ಅದರಲ್ಲೇ ಬಂದರೆ ಬರಲಿ, ನಾನು ಅದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ನಾನು 50 ರೂಪಾಯಿಗೊಂದು ಇದನ್ನು ಲೋಕಲ್ ನರ್ಸರಿನಲ್ಲಿ ತೊಗೊಂಡು ಬಂದಿದ್ದೆ. ನಾನು ಫಸ್ಟು ಕೂಡ ತೊಗೊಂಡು ಬಂದಿದ್ದೆ ಈ ಹ್ಯಾಂಗಿಂಗ್ ಪಾಟ್ಸ್ನ. ಚೆನ್ನಾಗಿ ಬಂದಿದೆ, ಹಾಗಾಗಿ ಇನ್ನೂ 2 ತೊಗೊಂಡು ಬಂದೆ. ಹಾಗೆ ನಾನು ಝೀಝಿ ಪ್ಲ್ಯಾಂಟ್ ಕೂಡ ಇವತ್ತು ರಿಪಾಟ್ ಮಾಡ್ತಾಯಿದ್ದೀನಿ. ಈ ದೊಡ್ಡ ಪಾಟ್ಗೆ ರಿಪಾಟ್ ಮಾಡೋಣ ಅಂತ. ಯಾಕಂದರೆ ಈ ನೋಡಿ, ಹೋಲ್ಸ್ ಎಲ್ಲ ತುಂಬ ದೊಡ್ಡದಾಗಿದೆ, ಜಾಸ್ತಿಯಾಗಿದೆ. ಇದಕ್ಕೇನು ಮಾಡಬೇಕು, ಬಟ್ಟೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಾಂದರೆ ತೆಂಗಿನ ನಾರಿದ್ದರೆ ನಿಮ್ಮ ಹತ್ರ ತೆಂಗಿನ ನಾರನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಬಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀನಿ ಇವತ್ತು. ಮಣ್ಣು ಕೆಳಗಡೆ ಹೋಗಲ್ಲ, ಗಲೀಜಾಗಲ್ಲ ಅನ್ನೋಕ್ಕೋಸ್ಕರ ನಾನು ಬಟ್ಟೆನ ಯೂಸ್ ಮಾಡ್ಕೊತೀನಿ. ಝೀಝಿ ಪ್ಲ್ಯಾಂಟು ಪಾಟು ತುಂಬಾ ಚಿಕ್ಕದಾಗಿದೆ, ಅದು ಬೆಳೆಯೋ ಸ್ಟೇಜಲ್ಲಿದೆ. ಹೀಗಾಗಿ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾಟ್ ಬೇಕು. ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಕೊಡೋಣ ಅಂತ ಹೇಳಿ ದೊಡ್ಡ ಪಾಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ರಿಪಾಟ್ ಮಾಡಿದ್ರೆ ನೀವು 1 ವರ್ಷದ ತನಕ ರಿಪಾಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ಬಟ್ ಇದು ಪಾಟು ಅವತ್ತು ನನ್ನ ಹತ್ರ ಪಾಟ್ ಇರಲಿಲ್ಲ, ಹಾಗಾಗಿ ನಾನು ಅದರಲ್ಲೇ ಶಿಫ್ಟ್ ಮಾಡಿದ್ದೆ. ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಇದನ್ನು ನಾನೀಗ ದೊಡ್ಡ ಪಾಟಲ್ಲಿ ಶಿಫ್ಟ್ ಮಾಡ್ತೀನಿ. ಎಲ್ಲನೂ ಶಿಫ್ಟ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಝೆಡ್ ಪ್ಲ್ಯಾಂಟು. ನಾನು ಮೊನ್ನೆ ಕಟಿಂಗ್ ಹಾಕಿದ್ದೆ, ಒಂದು ಚಿಕ್ಕ ಚಿಕ್ಕ ಕಟಿಂಗು, ಅದನ್ನೇ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಝೀಝಿ ಪ್ಲ್ಯಾಂಟ್ ಕೂಡ ನಾನು ರಿಪಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬಾಲ್ಕನಿನಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಪಾಟ್ಗೆ ಪೇಂಟ್ ಕೂಡ ಮಾಡ್ಕೊಂಡಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದೊಂದೆರಡು ಫ್ಲವರ್ಸ್ ಗಿಡ ಇತ್ತು, ಅದನ್ನು ಕೂಡ ನಾನು ರಿಪೋರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.